ಓಕೆ, ಪ್ರತಿ ವಾರ ನಾವು ಲೈಂಗಿಕತೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಗೊಂಡು ವೈದ್ಯರಿಂದ ಮಾಹಿತಿಯನ್ನು ಕೊಡಿಸ್ತಾ ಹೋಗ್ತೀವಿ. ಆದರೆ ಇವತ್ತು ಬಹಳ ವಿಶೇಷ. ನಾನು ಆರಂಭದಲ್ಲೇ ಹೇಳಿದಂತೆ ನಿಮಗೆಲ್ಲ ಗೊತ್ತಿರಬಹುದು, ಖಾಸಗಿ ವೈದ್ಯರು ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ಒಂದು ದಿನದ ಮುಷ್ಕರವನ್ನ ಮಾಡಿದ್ರು. ಇದಕ್ಕೆ ಪ್ರಮುಖ ಕಾರಣ ಖಾಸಗಿ ಆಸ್ಪತ್ರೆ ನಿಯಂತ್ರಣ ಕಾಯ್ದೆ 2017 ಇದನ್ನ ಜಾರಿಗೆ ತರೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅಂದ್ರೆ ಅದನ್ನ KPME ಆಕ್ಟ್ ಅಂತ ಹೇಳ್ತಾರೆ. ಇದನ್ನ ವಿರೋಧಿಸಿ ವೈದ್ಯರೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅದು ಬಹಳ ಬಡವರಿಗೆಲ್ಲ ತುಂಬಾ ಅನುಕೂಲವಾಗೋ ರೀತಿಯಲ್ಲಿ ಕಾಯ್ದೆ ಇದೆ. ಹಾಗಾದ್ರೆ ಡಾಕ್ಟರ್ ಯಾಕೆ ಅದನ್ನ ಇದು ಮಾಡ್ತಾ ಇದ್ದಾರೆ, ಅಪೋಸ್ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ನಾವು ಮಾತಾಡೋಣ. ಎಂದಿನಂತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನಿಮ್ಮನ್ನ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಮೊದಲನೇ ಪಾಯಿಂಟ್ ಅನ್ನ ರೈಸ್ ಮಾಡಿ. ಹೌದೌದು. ಯಾಕಂದ್ರೆ ಖಾಸಗಿ ವೈದ್ಯರೆಲ್ಲರೂ ಕೂಡ ಮುಷ್ಕರ, ಇನ್ನೇನೋ ಒಂದು ಬೆಳಗಾವಿ ಚಲೋ ಕೂಡ ನಾನ್ ನೋಡಿದ ಪ್ರಕಾರ ನನಗೆ ಅನ್ಸಿದ್ದು ನಾನು ಹೇಳ್ತಾ ಇದ್ದೀನಿ, ಇದು ಬಡವರಿಗೆ ತುಂಬಾ ಅನುಕೂಲವಾದ ಕಾಯ್ದೆ ಅಂತ ಅನ್ಸುತ್ತೆ. ಯಾಕೆ ಹಂಗಾದ್ರೆ ವೈದ್ಯರೆಲ್ಲ ಅದನ್ನ ಪ್ರೊಟೆಸ್ಟ್ ಮಾಡಬೇಕು, ಯಾಕೆ ವಿರೋಧಿಸ್ತೀರಾ? ನೀವು ಹೇಳಿರೋದ್ರಲ್ಲಿ ಬಹಳಷ್ಟು ಪಾಯಿಂಟ್ ಇದೆ. ಈ ಕಾಯ್ದೆ ತರೋದ್ರಿಂದ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಸರ್ಕಾರದ ಯೋಚನೆ ಬಹಳಷ್ಟು ಸ್ವಾಗತಾರ್ಹ. ಆದರೆ ಬಡವರಿಗೆ ಅನುಕೂಲ ಮಾಡುವ ಒಂದು ದೃಷ್ಟಿಯಿಂದ ನೀವು ಈ ಖಾಸಗಿ ವೈದ್ಯ ವೃತ್ತಿನೇ ನಿರ್ನಾಮ ಮಾಡಿಬಿಟ್ರೆ ಮುಂದಕ್ಕೆ ಖಾಸಗಿ ವೈದ್ಯರುಗಳೇ ತಲೆ ನಿರ್ನಾಮ ಆಗ್ತಾರೆ. ಡಾಕ್ಟ್ರೆ, ಇದು ಏನಾಗಿದೆ, ಈ ಕಾಯ್ದೆನಲ್ಲಿ ಖಾಸಗಿ ಆಸ್ಪತ್ರೆಗಳು, ನರ್ಸಿಂಗ್ ಹೋಮ್ಗಳು ಮತ್ತು ಖಾಸಗಿ ವೈದ್ಯರುಗಳ ಮೇಲೆ ಒಂದು ಗದಾ ಪ್ರಹಾರ ಮಾಡಿದ್ದಾರೆ. ಅದರಲ್ಲಿ ಮೊಟ್ಟ ಮೊದಲನೇದು ಅಂತಂತಂದ್ರೆ ಅವರಲ್ಲಿ ಅವರು ವಿಧಿಸುವ ಶುಲ್ಕದ ಮೇಲೆ ಕ್ರಮ ತೆಗೆದುಕೊಳ್ಳೋದು. ಅಂದ್ರೆ ಗೌರ್ಮೆಂಟೇ ಫಿಕ್ಸ್ ಮಾಡ್ಬಿಡ್ತಾರೆ. ಇಂದಿರಾ ಕ್ಯಾಂಟೀನ್ ಇನ್ಮೇಲೆ 5 ಸ್ಟಾರ್ ಹೋಟ್ಲುಗಳೆಲ್ಲ ಇಂದಿರಾ ಕ್ಯಾಂಟೀನ್ ರೇಟ್ ನಲ್ಲಿ ಕೊಡಿ ಅಂತ ಅಂದಂಗೆ. ಆಗೇನಾಗುತ್ತೆ, ಖಾಸಗಿ ವೈದ್ಯ ವೃತ್ತಿ ಎಷ್ಟು ಅಗಾಧವಾಗಿ ಬೆಳೆದಿದೆ ಅಂದ್ರೆ ನೂರಾರು ಕೋಟಿ ರೂಪಾಯಿಗಳನ್ನ ಇನ್ವೆಸ್ಟ್ ಮಾಡಿ ಆಸ್ಪತ್ರೆಗಳನ್ನ ತೆಗಿತಾ ಇದ್ದಾರೆ. ಒಂದು ದೊಡ್ಡ ದೊಡ್ಡ ಆಸ್ಪತ್ರೆಗಳು ನೀವು ನೋಡಿರ್ಬೋದು, ಒಳಕ್ ಹೋದ್ರೆ ಪಂಚತಾರ ಹೋಟ್ಲುಗಳಿಗಿಂತ ಜೋರಾಗಿದೆ. ನಿಜ. ಯಾತಕ್ಕೆ ಅಂತಂದ್ರೆ ಅಲ್ಲಿ ಬಳಸತಕ್ಕಂಥ ತಂತ್ರಜ್ಞಾನ, ಅತ್ಯಾಧುನಿಕ ಚಿಕಿತ್ಸಾ ತಜ್ಞ ವೈದ್ಯರು, ಜೊತೆಗೆ ಇನ್ಸ್ಟ್ರೂಮೆಂಟ್ಸ್, ಎಕ್ವಿಪ್ಮೆಂಟ್ಸ್. ಉದಾಹರಣೆಗೆ ಒಂದು MRI ಸ್ಕ್ಯಾನು ಸುಮಾರು 5 ಕೋಟಿಯಿಂದ 20 ಕೋಟಿ ರೂಪಾಯಿ ಬೆಲೆ ಬಾಳ ಒಂದು ಮಿಷನ್ಗೆ. ಒಂದು CT ಸ್ಕ್ಯಾನು 3 ಕೋಟಿಯಿಂದ 15 ಕೋಟಿ ರೂಪಾಯಿ ಆಗುತ್ತೆ. ಒಂದು ಅಲ್ಟ್ರಾಸೌಂಡ್ ಮಿಷಿನ್, ಒಂದು ಆರ್ಡಿನರಿ ಅಲ್ಟ್ರಾಸೌಂಡ್ ಮಿಷಿನ್ 10 ಲಕ್ಷದಿಂದ 70 ಲಕ್ಷದವರೆಗೂ ಆಗ್ತದೆ. ಕಲರ್ ಡಾಪ್ಲರ್, ಲೇಟೆಸ್ಟ್ ಸ್ಕ್ಯಾನಿಂಗ್, ಇವುಗಳನ್ನೆಲ್ಲ ತಂದು ಹಾಕ್ಬೇಕು ಅಂತಂದ್ರೆ ಒಂದು ಆಸ್ಪತ್ರೆನ ಈಗ ತೆರಿಬೇಕು ಅಂತಂದ್ರೆ ಒಂದು 20 ಕೋಟಿಯಿಂದ 100 ಕೋಟಿ ಬೇಕಾಗುತ್ತೆ. ಒಂದು ಆವರೇಜ್ ಆಸ್ಪತ್ರೆ ನಾನು ಹೇಳ್ತಿರೋದು. ಒಂದು ಚಿಕ್ಕ ನರ್ಸಿಂಗ್ ಹೋಮ್ ತೆಗೆಯೋದಕ್ಕೂ ಕೂಡ 1 ಕೋಟಿಯಿಂದ 10 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ ಅನ್ನ, ಎಕ್ವಿಪ್ಮೆಂಟ್ಸ್ ಅನ್ನ ತಂದಾಗ ಆ ರೇಟಿಗೆ ತಕ್ಕಂತೆ ಚಾರ್ಜ್ ಮಾಡಿರ್ತಾರೆ ಹೊರತು ಅದು ದುಬಾರಿ ಅಲ್ಲ. ಅಂದ್ರೆ ಜನಗಳ ಸುಲಿಗೆ ಖಂಡಿತ.